ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬುಧವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ ಹಮ್ಮಿಕೊಂಡಿದ್ದು, ಅಪರ ಜಿಲ್ಲಾಧಿಕಾರಿ ಬಿ.ಟಿ. ಕುಮಾರಸ್ವಾಮಿ ಅವರು ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಇನ್ನು ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಅಪರ ಜಿಲ್ಲಾಧಿಕಾರಿ ಬಿ.ಟಿ. ಕುಮಾರಸ್ವಾಮಿ ಅವರು ಮಾಹಿತಿ ಕೂಡ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ವೇಳೆ ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಉಪನ್ಯಾಸ ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್. ಶಿವಣ್ಣ, ಗಂಜಿಗಟ್ಟೆ ಜಿಲ್ಲಾ ಬೋವಿ ಸಂಘದ ಅಧ್ಯಕ್ಷ ಟಿ. ತಿಪ್ಪೇಸ್ವಾಮಿ, ಕಾರ್ಯದರ್ಶಿ ಎಚ್. ಲಕ್ಷ್ಮಣ್, ಖಜಾಂಚಿ ಇ. ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರು ಹಾಜರಿದ್ದರು. ಈಗಿನ ಕಾಲದಲ್ಲಿ ಏನು ಚೆಕ್ಡೌನ್ ಕೊಡ್ತಾರೆ, ಕೆಳಗಳನ್ನು ಕೊಡ್ತಾರೆ, ಎಂತಹ ಸಮಾಜಮುಖಿಯಾಗಿರ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥವರು ಶ್ರೀ ಸಿದ್ದರಾಮೇಶ್ವರ ನೋಡ್ತೇವೆ ಎನ್ನುವಂತಹದ್ದು. ಇವತ್ತು ಇಡೀ ನಮ್ಮ ದೇಶಕ್ಕೆ ಸಿದ್ದರಾಮಯ್ಯವರು ಆದರ್ಶವಾದ ನಮ್ಮ ಎಲ್ಲರ ಮೆಚ್ಚಿನ ಪ್ರೀತಿಯ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಅಪರ ಜಿಲ್ಲಾ ನುಡಿಗಳನ್ನ ಶುಭ ನುಡಿಗಳನ್ನು ನುಡಿಬೇಕಾಗಿ ತೋರ್ತಾರೆ. ಇವತ್ತ ಏನು ಸಮಾಜದಲ್ಲಿ ಒಂದು ಈ ಹಿಂದೆ ವಚನ ಕಾಲದ ಏನು ಶರಣರು ಕೊಟ್ಟಂತಹ ಮಾರ್ಗದರ್ಶನ ಅಥವಾ ವಚನಗಳು ಇವತ್ತಿನ ಬದುಕಿಗೆ ತುಂಬ ಅರ್ಥಪೂರ್ಣ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಸೊನ್ನಲಿಗೆಯಲ್ಲಿ ಜನನವನ್ನು ತೆಗೆದುಕೊಂಡಂತಹ ಸಿದ್ದರಾಮಯ್ಯ ಇಡೀ ನಾಡಿನಾದ್ಯಂತ ಸಂಚರಿಸಿ ಕಾಯಕದ ಮುಖಾಂತರ ಕೈಲಾಸವನ್ನು ಕಂಡಂಥವ್ರು. ಬಸವಣ್ಣನವರ ಅಲ್ಲಮಪ್ರಭುವರ ಅನುಭವ ಮಂಟಪದಲ್ಲಿ ಹಿರಿಯ ಶರಣರಾಗಿ ಕಾಯಕವನ್ನು ಸಹ ಮಾಡ್ತಾ ಕೆರೆ ಕಟ್ಟೆಗಳನ್ನು ಕಟ್ಟಿಸುವ ಮುಖಾಂತರ ಜೀವನಾಡಿಗೆ ಮತ್ತು ರೈತರ ಬದುಕಿಗೆ ಅಸಲಾಗುವ ರೀತಿಯಲ್ಲಿ ಬಾಳ್ವೆಯನ್ನು ನಡೆಸೋದ್ರ ಜೊತೆಗೆ ಸಾಹಿತ್ಯಿಕವಾಗಿ ಇವತ್ತ ಕನ್ನಡ ಸಾಹಿತ್ಯ ಇಡೀ ಜಗತ್ತಿನಲ್ಲಿ ತನ್ನದೇ ಆದಂಥ ಮೇಲು ಸಾಹಿತ್ಯವಾಗಿದೆ. ಅಂಥ ಸಾಹಿತ್ಯದಲ್ಲಿ ಜನರ ಮನಸ್ಸಿಗೆ ಅಂದರೆ ಕೇವಲ ಅದಕ್ಕಿಂತ ಪೂರ್ವದಲ್ಲಿ ಹಳಗನ್ನಡದಲ್ಲಿ ಸಾಹಿತ್ಯ ರಚನೆ ಆಗ್ತಾ ಇತ್ತು. ತಾವೆಲ್ಲ ಅಧ್ಯಯನ ಮಾಡಿರ್ತೀರಿ ಪಂಪ ಅವೆಲ್ಲ ಅವನ್ನೆಲ್ಲ. ಅದಾದ ನಂತರ ಬಂದಂಥ ಈ ವಚನ ಸಾಹಿತ್ಯದಲ್ಲಿ ಹಾಡು ಮಾತಿನಲ್ಲಿ ಜನರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಅವತ್ತಿನ ಅಂಕುಡೊಂಕುಗಳಿರಬಹುದು ಅಥವಾ ಅವತ್ತಿನ ವಿಚಾರಧಾರೆಗಳನ್ನು ಇವತ್ತಿಗೂ ಸಹ ಪ್ರಸ್ತುತಪಡಿಸುವ ರೀತಿಯಲ್ಲಿ ಅದನ್ನು ಕಟ್ಟಿ ಜನರಲ್ಲಿರುವಂಥ ಮೂಢನಂಬಿಕೆ ಇರಬಹುದು, ಅಂಧಕಾರ ಇರಬಹುದು, ಅದನ್ನೆಲ್ಲ ಹೋಗಲಾಡಿಸೋದ್ರ ಮುಖಾಂತರ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಸುಸಂಸ್ಕೃತ ನಾಡನ್ನು ಕಟ್ಟಲಿಕ್ಕೆ ಮತ್ತು ಸಮಾಜವನ್ನು ಕಟ್ಟಲಿಕ್ಕೆ ಕಾರಣೀಭೂತರಾಗಿದ್ದಾರೆ.